ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 19ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 19. ಅತೋ ಭಜಿಷ್ಯೆ ಸಮಯೇನ ಸಾಧ್ವೀಂ ಯಾವತ್ತೇಜೋ ಬಿಭ್ರು ಯಾದಾತ್ಮನೋ ಮೇ ಅತೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲ ಪ್ರೋಕ್ತಾನ್ ಬಹು ಮನ್ಯೆ ವಿಹಿಂಸ್ರಾನ್. ಅನುವಾದ. ಆದ್ದರಿಂದ ಈಕೆ ನನ್ನ ದೇಹದಿಂದ ವೀರ್ಯವನ್ನು ಧರಿಸಿದ ಬಳಿಕ ನಾನು ಅತ್ಯಂತ ಪರಿಪೂರ್ಣರಾದ ಮನುಷ್ಯ ಜೀವಿಗಳು ಅಂಗೀಕರಿಸಿದ ಭಕ್ತಿ ಸೇವೆಯ ಜೀವನವನ್ನು ಸ್ವೀಕರಿಸುವೆನು. ಈ ಕಟ್ಟುಪಾಡಿನ ಮೇಲೆ ಈ ಸಾಧ್ವಿ ಕನ್ಯೆಯನ್ನು ನನ್ನ ಹೆಂಡತಿಯಾಗಿ ಒಪ್ಪಿಸಿಕೊಳ್ಳುವೆನು. ಈ ಪ್ರಕ್ರಿಯೆಯನ್ನು ಭಗವಾನ್ ವಿಷ್ಣುವೇ ವರ್ಣಿಸಿದ್ದಾನೆ. ಇದು ಮಾತ್ಸರ್ಯ ರಹಿತವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಋಷಿಗಳು ಮುನಿಗಳಿಗೆ ಹೇಳ್ತಾರೆ, ನಿನ್ನ ಮಗಳು ತುಂಬ ಸೌಂದರ್ಯವತಿ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಅರಮನೆಯ ಉಪ್ಪರಿಗೆಯಲ್ಲಿ ಅವಳು ಚೆಂಡಿನಾಟವನ್ನು ಆಡ್ತಾ ಇದ್ದಳು. ಆಮೇಲೆ ಅವಳ ಕಾಲ್ಗೆಜ್ಜೆಯ ಕಿಂಕಿಣೆ ನಾದ ಇದೆಯಲ್ಲ ಅದು, ಮತ್ತು ಆ ಕಡೆ ಈ ಕಡೆಯಿಂದ ಚಲಿಸುವಂಥ ಚಂಚಲ ನೇತ್ರಗಳಿಂದ ಅವಳು ನಿಜಕ್ಕೂ ತುಂಬ ಸುಂದರವಾಗಿದ್ಲು. ಮತ್ತು ಆಗ ವಿಶ್ವಾವಸು ಅನ್ನುವಂಥ ಶ್ರೇಷ್ಠ ಗಂಧರ್ವ ಅವಳನ್ನು ನೋಡಿ ಉನ್ಮಾದಗೊಂಡು ಮೂಢ ಮನಸ್ಕನಾಗಿ ತನ್ನ ವಿಮಾನದಿಂದಾನೇ ಬಿದ್ದು ಹೋಗಿದ್ದ ಅಂತಲೂ ಕೂಡ ನಾನು ಕೇಳಿದ್ದೀನಿ. ಸಾಕ್ಷಾತ್ ಸ್ತ್ರೀತ್ವದ ಆಭರಣವಾದಂತಹ ಮತ್ತು ಸ್ವಯಂಭೂವಿನ ಮುದ್ದಿನ ಮಗಳಾದಂತಹ ಉತ್ತಾನಪಾದನ ಸೋದರಿಯಾದಂತಹ ಅವಳನ್ನು ಯಾರು ತಾನೇ ಸ್ವಾಗತಿಸೋದಿಲ್ಲ, ಅಂದರೆ ಯಾರು ತಾನೇ ಮದುವೆ ಆಗೋದಿಲ್ಲ. ಲಕ್ಷ್ಮೀ ದೇವಿಯ ದಯಾಮಯವಾದಂತಹ ಪಾದಗಳನ್ನು ಪೂಜಿಸಿದವರೂ ಕೂಡ ಅವಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವಳೇ ತನ್ನ ಇಚ್ಛೆಯಿಂದ ನನ್ನ ಕೈಯನ್ನು ಅರಸಿ ಬಂದಿದ್ದಾಳೆ ಅಂದಮೇಲೆ ನಾನು ಒಪ್ಕೊಳ್ದೇ ಇರ್ತೀನ ಅನ್ನೋ ರೀತಿ ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮುನಿಗಳು ಅಂತಂದರೆ, ಅದಕ್ಕೋಸ್ಕರನೇ ಈಕೆ ನನ್ನ ದೇಹದಿಂದ ವೀರ್ಯವನ್ನು ಧರಿಸಿದ ಮೇಲೆ ನಾನು ಅತ್ಯಂತ ಪರಿಪೂರ್ಣರಾದಂಥ ಮನುಷ್ಯ ಜೀವಿಗಳು ಅಂಗೀಕರಿಸಿದಂಥ, ಅಂದರೆ ಏನು, ಈಗ ನಾನು ಅವಳನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಆದರೆ ನಂದು ಒಂದು ಷರತ್ತಿದೆ. ಏನಪ್ಪ ಅಂತಂದರೆ, ನನ್ನ ದೇಹದಿಂದ ವೀರ್ಯವನ್ನು ಅವಳಿಗೆ ಕೊಟ್ಟ ಮೇಲೆ, ಅವಳು ನನ್ನ ವೀರ್ಯವನ್ನು ಧರಿಸಿದ ಮೇಲೆ ನಾನು ಮತ್ತೆ ಸಂಸಾರಸ್ಥನಾಗಿರೋದಿಲ್ಲ. ನಾನು ಎಲ್ಲ ಉತ್ತಮರಾಗಿರುವಂಥವ್ರು, ಪರಿಪೂರ್ಣರಾಗಿರುವಂಥ ಮನುಷ್ಯ ಜೀವಿಗಳು ಯಾವ ಭಕ್ತಿ ಸೇವೆಯ ಜೀವನವನ್ನು ಸ್ವೀಕಾರ ಮಾಡ್ತಾರೋ ಅದನ್ನು ನಾನು ಸ್ವೀಕರಿಸ್ತೀನಿ. ಈ ಕಟ್ಟುಪಾಡಿಗೆ ನಿನ್ನ ಮಗಳೇನಾದರೂ ಒಪ್ಕೊಳ್ಳೋದೇ ಆದರೆ ಆಗ ನಾನು ಅವಳನ್ನು ಹೆಂಡತಿಯಾಗಿ ಒಪ್ಕೊಳ್ತೀನಿ. ಯಾಕಂದರೆ ಈ ರೀತಿಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನು ಭಗವಾನ್ ವಿಷ್ಣುನೇ ವರ್ಣನೆ ಮಾಡಿದ್ದಾನೆ. ಸೊ ಇದು ಮಾತ್ಸರ್ಯ ರಹಿತವಾಗಿರುವಂಥದ್ದು, ಅಂದರೆ ದ್ವೇಷ ಇಲ್ಲದೆ ಇರುವಂಥದ್ದು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಒಳ್ಳೆ ಸಂತಾನ ಬೇಕು ಅನ್ನೋ ಕಾರಣದಿಂದ ಮಾತ್ರ, ಈಗ ನಾನು ಜಗತ್ತಿಗೆ ಸಂತಾನ ಕೊಡಬೇಕು, ಆ ಕಾರಣದಿಂದ ನಾನು ಮದುವೆಯಾಗಿ ಅವಳ ಗರ್ಭದಲ್ಲಿ ವೀರ್ಯವನ್ನು ಕೊಡ್ತೀನಿ. ಅದಾದ ಮೇಲೆ ಅವಳೇನಾದರೂ ಆ ವೀರ್ಯವನ್ನು ಧರಿಸಿದ ಮೇಲೆ ನಾನು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತೀನಿ. ಇದಕ್ಕೇನಾದರೂ ಅವಳು ಒಪ್ಕೊಳ್ಳೋ ಹಾಗಿದ್ರೆ ನಾನು ಮದುವೆ ಆಗ್ತೀನಿ ಅಂತಂದ್ಬಿಟ್ಟು, ಮತ್ತು ಇದು ಶಾಸ್ತ್ರಕ್ಕೇನು ವಿರುದ್ಧವಾಗಿಲ್ಲ, ಇದನ್ನು ಭಗವಂತ ವಿಷ್ಣುವೇ ವರ್ಣನೆ ಮಾಡಿದ್ದಾನೆ ಅಂತ ಕೂಡ ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಸುಂದರ ಪತ್ನಿಯನ್ನು ಪಡೆಯಬೇಕೆಂಬ ತನ್ನ ಆಸೆಯನ್ನು ಸಾಮ್ರಾಟ್ ಸ್ವಯಂಭೂವಿನಲ್ಲಿ ವ್ಯಕ್ತಪಡಿಸಿದನು. ಆ ಸಾಮ್ರಾಟನ ಮಗಳನ್ನು ಮದುವೆಯಾಗಲು ಸಮ್ಮತಿಸಿದನು. ಕರ್ದಮ ಮುನಿಯು ಬ್ರಹ್ಮಚಾರಿಯಾಗಿ ಪೂರ್ಣ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಆಶ್ರಮದಲ್ಲಿದ್ದನು. ಅವನು ಮದುವೆಯಾಗಲು ಬಯಸಿದ್ದರೂ ಇಡೀ ಜೀವನ ಪರ್ಯಂತ ಗೃಹಸ್ಥನಾಗಿರಲು ಬಯಸಿರಲಿಲ್ಲ. ಏಕೆಂದರೆ ಅವನು ಮನುಷ್ಯ ಜೀವನದ ವೈದಿಕ ತತ್ವಗಳೊಂದಿಗೆ ಸಾಮರಸ್ಯವನ್ನು ಹೊಂದಿದ್ದನು. ವೈದಿಕ ತತ್ವಗಳ ಪ್ರಕಾರ ಚಾರಿತ್ರ್ಯ ಮತ್ತು ಆಧ್ಯಾತ್ಮಿಕ ಗುಣಗಳ ಅಭಿವೃದ್ಧಿಗಾಗಿ ಬ್ರಹ್ಮಚರ್ಯದಲ್ಲಿ ಜೀವನದ ಮೊದಲ ಭಾಗವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಜೀವನದ ಮುಂದಿನ ಭಾಗದಲ್ಲಿ ಪತ್ನಿಯನ್ನು ಸ್ವೀಕರಿಸಬಹುದು, ಮಕ್ಕಳನ್ನು ಪಡೆಯಬಹುದು, ಆದರೆ ಬೆಕ್ಕು ನಾಯಿಗಳ ಹಾಗೆ ಮಕ್ಕಳನ್ನು ಪಡೆಯಬಾರದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ದಮ ಮುನಿ ತನಗೊಬ್ಬ ಹೆಂಡತಿ ಬೇಕು ಅನ್ನುವಂಥ ಆಸೆ ಇದೆ ಅನ್ನೋದನ್ನ ಆ ರಾಜನಿಗೆ ಹೇಳ್ಕೊಳ್ತಾ ಇದ್ದಾನೆ. ಮತ್ತು ರಾಜನ ಮಗಳನ್ನು ಕೂಡ ನಾನು ಮದುವೆ ಆಗೋದಕ್ಕೆ ಒಪ್ಕೊಳ್ತಾ ಇದ್ದೀನಿ.
ಆದರೆ ಕರ್ದಮ ಮುನಿಗಳು ಬ್ರಹ್ಮಚಾರಿಯಾಗಿಯೇ ತಮ್ಮ ಜೀವನವನ್ನು ಕಳೆದಿರುವಂಥವ್ರು. ಮದುವೆ ಆಗೋದಕ್ಕೆ ಇಷ್ಟಪಟ್ಟಿದ್ರು ಕೂಡ ಅವರು ನಮ್ಮ ಹಾಗೆ ಜೀವನ ಪರ್ಯಂತ ಗೃಹಸ್ಥರಾಗೇ ಇರಬೇಕು ಅಂತ ಇಷ್ಟಪಟ್ಟಿಲ್ಲ. ಯಾಕೆ ಅಂತಂದರೆ ಅವರು ಮನುಷ್ಯ ಜೀವನದಲ್ಲಿ ವೈದಿಕ ತತ್ವಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದಕ್ಕೆ ವೈದಿಕ ತತ್ವಗಳ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಚಾರಿತ್ರ ಮತ್ತು ಆಧ್ಯಾತ್ಮಿಕ ಗುಣಗಳ ಅಭಿವೃದ್ಧಿಗೋಸ್ಕರ ಈಗ ನಮ್ಮ ಚರಿತ್ರೆ ಚೆನ್ನಾಗಿರಬೇಕು, ನನ್ನಲ್ಲಿರುವಂಥ ಗುಣಗಳು ಆಧ್ಯಾತ್ಮಿಕ ಗುಣಗಳು ನನಗೆ ಬೇಕು, ಅದು ಇನ್ನೂ ಹೆಚ್ಚಾಗಬೇಕು ಅಂತಂದರೆ ಮೊದಲನೇ ಭಾಗ ಜೀವನದ ಮೊದಲನೇ ಭಾಗವನ್ನು ಬ್ರಹ್ಮಚರ್ಯದಲ್ಲಿ ನಾವು ಕಳಿಬೇಕು. ಆಗ ನಮ್ಮ ಜೀವನದಲ್ಲಿ ಚಾರಿತ್ರ ಮತ್ತು ನಮ್ಮ ಆಧ್ಯಾತ್ಮಿಕ ಗುಣಗಳು ಹೆಚ್ಚಾಗತ್ತೆ. ಆಮೇಲೆ ಹೆಂಡತಿಯನ್ನು ಸ್ವೀಕರಿಸ್ಬೋದು, ಮಕ್ಕಳನ್ನು ಕೂಡ ಪಡೀಬಹುದು. ಆದರೆ ಇಲ್ಲಿ ಗುರುಗಳು ಬೆಕ್ಕು ನಾಯಿಗಳ ಹಾಗೆ ಮಕ್ಕಳನ್ನು ಪಡಿಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಒಂದೊಂದು ಸರಿಗೆ ಬೆಕ್ಕು ನಾಯಿಗಳೆಷ್ಟು ಮರಿಗಳನ್ನು ಹಾಕುತ್ತೆ ನೋಡಿ. ಅಂದರೆ ಅರ್ಥ ಬರೀ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ಗಂಡ ಹೆಂಡತಿಯರ ಸಂಬಂಧ ಇರೋದಲ್ಲ. ಅದು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಮತ್ತು ಈ ಜಗತ್ತಿಗೆ ಒಳ್ಳೆ ಪ್ರಜೆಗಳನ್ನು ಕೊಡಬೇಕು ಅಂತ. ಅದಕ್ಕೋಸ್ಕರ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಆ ಒಂದು ಮಿಲನ ಆಗಬೇಕೇ ಹೊರತು ಬೇರೆ ಕಾರಣಗಳಿಗೆ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ಬರೀ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದ್ರಲ್ಲೇ ನಮ್ಮ ಜೀವನವನ್ನು ಕಳೀತೀವಿ ಹೊರತು ಮನುಷ್ಯ ಜೀವನದ ಉದ್ದೇಶ ಏನು, ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಇರೋದಿಲ್ಲ. ದೇವೋತ್ತಮ ಪರಮಪುರುಷನ ಕಿರಣವಾಗಬಲ್ಲ ಮಗುವನ್ನು ಪಡೆಯಲು ಕರ್ದಮ ಮುನಿಯು ಬಯಸಿದನು. ವಿಷ್ಣುವಿನ ಕರ್ತವ್ಯಗಳನ್ನು ಆಚರಿಸಬಲ್ಲ ಮಗುವನ್ನು ಪಡೆಯಬೇಕು, ಅನ್ಯಥಾ ಮಕ್ಕಳನ್ನು ಹಡೆಯುವ ಅಗತ್ಯವಿಲ್ಲ. ಉತ್ತಮ ಪಿತೃಗಳಿಂದ ಹುಟ್ಟಿದ 2 ಬಗೆಯ ಮಕ್ಕಳಿದ್ದಾರೆ. ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ತರಬೇತಿ ಪಡೆದವನು, ಆದ್ದರಿಂದಲೇ ಅವನು ಈ ಬದುಕಿನಲ್ಲೇ ಮಾಯೆಯ ಹಿಡಿತದಿಂದ ತಪ್ಪಿಸಿಕೊಳ್ಳಬಹುದು. ಇನ್ನೊಬ್ಬ ದೇವೋತ್ತಮ ಪರಮಪುರುಷನ ಕಿರಣವಾಗಿರುತ್ತಾನೆ. ಅವನು ಜೀವನದ ಅಂತಿಮ ಧ್ಯೇಯವನ್ನು ಜಗತ್ತಿಗೆ ಕಲಿಸಿಕೊಡುತ್ತಾನೆ. ಮುಂದಿನ ಅಧ್ಯಾಯಗಳಲ್ಲಿ ಬಣ್ಣಿಸಲಾಗುವಂತೆ ಕರ್ದಮ ಮುನಿಯು ಕಪಿಲನಂಥ ಮಗನನ್ನು ಪಡೆದನು. ದೇವೋತ್ತಮ ಪುರುಷನ ಅವತಾರವಾದ ಕಪಿಲನು ಸಾಂಖ್ಯ ತತ್ವಶಾಸ್ತ್ರವನ್ನು ನಿರೂಪಿಸಿದನು. ಅಂದರೆ ಅರ್ಥ ಏನು? ಭಗವಂತನ ಕಿರಣ ಅಂದರೆ ಅವನದೇ ಒಂದು ಅಂಶ, ಆ ಕಿರಣ ಆ ರೀತಿಯ ಮಗುವನ್ನು ಪಡಿಬೇಕು ಅಂತ ಕರ್ದಮ ಮುನಿ ಇಷ್ಟಪಡ್ತಾರೆ. ಭಗವಂತನೇ ಸ್ವಯಂ ನನ್ನ ಮಗನಾಗಿ ಹುಟ್ಟಬೇಕು ಅಂತನ್ಬಿಟ್ಟು ವಿಷ್ಣುವಿನ ಕರ್ತವ್ಯಗಳನ್ನು ಅಂದರೆ ಭಗವಂತ ಏನೆಲ್ಲ ಮಾಡಬೇಕು ಅಂತಿರ್ತಾನೋ ಆ ಕರ್ತವ್ಯಗಳನ್ನೆಲ್ಲ ಆ ಮಗು ಮಾಡಬೇಕು. ಆ ರೀತಿಯ ಒಂದು ಮಗುವನ್ನು ನಾವು ಪಡಿಬೇಕು. ಇಲ್ಲ ಅಂದರೆ ಮಕ್ಕಳ ಅವಶ್ಯಕತೆನೇ ಇಲ್ಲ. ಈಗ ಉತ್ತಮ ಪಿತೃಗಳಿಂದ ಅಂದರೆ ಒಳ್ಳೆ ತಂದೆಯಿಂದ ಹುಟ್ಟಿರೋಂಥ 2 ಥರ ಮಕ್ಕಳಿರ್ತಾರೆ. ಅವರೇನು ಅಂತಂದರೆ ಒಬ್ಬರು ಭಕ್ತನಾಗಿ ಹುಟ್ಟಿ ಅಂದರೆ ಭಗವಂತನ ವಿಷಯಗಳನ್ನು ತಿಳ್ಕೊಂಡು ತರಬೇತಿಯನ್ನು ಪಡೆದಿರುವಂಥವನು. ಆ ಭಗವಂತನನ್ನು ಚಿತ್ತದಲ್ಲಿ ಹೇಗೆ ಧರಿಸ್ಕೊಳ್ಬೇಕು, ನಮ್ಮ ನರನಾಡಿಗಳಲ್ಲೂ ಭಗವಂತ ಹೇಗಿರಬೇಕು ಅಂತ ಅದನ್ನು ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಇಡೀ ಶರೀರದಲ್ಲೇ ಆ ಭಗವಂತನ ಒಂದು ವಿಚಾರದಲ್ಲೇ ಮುಳುಗಿರಬೇಕು. ನಮ್ಮ ಇಂದ್ರಿಯಗಳಾಗಿರ್ಬೋದು, ಮನಸ್ಸು, ಬುದ್ಧಿ ಏನಾದರೂ ಇರಲಿ ಎಲ್ಲವೂ ಕೂಡ ಭಗವಂತನಲ್ಲೇ ಮುಳುಗಿರುವಂಥದ್ದು. ಅದರಿಂದ ಏನಾಗುತ್ತೆ, ಅವನು ಈ ಬದುಕಲ್ಲೇ ಮಾಯೆಯ ಹಿಡಿತಿನಿಂದ ತಪ್ಪಿಸ್ಕೊಳ್ಬೋದು. ಅಂಥ ಒಬ್ಬ ಮಗ ಇದ್ದರೆ ಇನ್ನೊಬ್ಬ ಏನು ಅಂತಂದರೆ ಭಗವಂತನ ಕಿರಣವಾಗಿರ್ತಾನೆ. ಅವನೇನು ಅಂತಂದರೆ ಈ ಜೀವನದಲ್ಲಿ ನಮ್ಮ ಅಂತಿಮ ಧ್ಯೇಯ ಏನು ಅಂತ ಜಗತ್ತಿಗೆ ಕಲಿಸ್ಕೊಡ್ತಾನೆ. ಈ ರೀತಿ ಈ 2 ರೀತಿಯ ಮಕ್ಕಳು ಉನ್ನತವಾದಂತಹ ಪಿತೃಗಳಿಂದ ಬರುವಂಥವ್ರು. ಈಗ ಮುಂದೆ ಹೇಳುವ ಪ್ರಕಾರ ಕರ್ದಮ ಮುನಿಗಳು ಕಪಿಲನಂತಹ ಮಗನನ್ನು ಪಡೀತಾರೆ. ಕಪಿಲ ಯಾರು ಅಂತಂದರೆ ಭಗವಂತನ ಅವತಾರನೇ. ಆ ಕಿರಣ ಅಂದ್ರೆ ಏನು? ಭಗವಂತನ ಸ್ವಯಂ ಅವತಾರ. ಅವರು ಬಂದು ಸಾಂಖ್ಯ ತತ್ವಶಾಸ್ತ್ರವನ್ನು ಹೇಳ್ಕೊಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೇಷ್ಠ ಗೃಹಸ್ಥರು ಭಗವಂತನ ಪ್ರತಿನಿಧಿಯನ್ನು ಕಳಿಸುವಂತೆ ಅವನಲ್ಲಿ ಮೊರೆ ಇಡುತ್ತಾರೆ. ಅದರಿಂದ ಮಾನವ ಸಮಾಜದಲ್ಲಿ ಮಂಗಲಕರ ಕ್ಷಣವೊಂದು ಲಭಿಸಿತು. ಇದು ಮಕ್ಕಳನ್ನು ಪಡೆಯುವುದಕ್ಕೆ ಇರುವ ಒಂದು ಕಾರಣ. ಅಂದರೆ ಯಾರು ಶ್ರೇಷ್ಠ ಗೃಹಸ್ಥರಾಗಿರ್ತಾರೋ, ಶ್ರೇಷ್ಠ ಗೃಹಸ್ಥರು ಅಂತಂದರೆ ಏನು? ಯಾರಿಗೆ ಜೀವನದ ಒಂದು ಧ್ಯೇಯ ಗೊತ್ತಿರುತ್ತೋ, ಈ ಮನುಷ್ಯ ಜೀವನದ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿರುತ್ತೋ, ಅವ್ರೇನು ಮಾಡ್ತಾರೆ, ಭಗವಂತನನ್ನು ಕೇಳ್ಕೊಳ್ತಾರೆ, ನಿನ್ನ ಪ್ರತಿನಿಧಿಯನ್ನು ನೀನು ಕಳಿಸು ಅಂತನ್ಬಿಟ್ಟು. ಯಾಕೆ ಅಂತಂದರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗಿರಬೇಕು ಅಂತ ಗೊತ್ತಿಲ್ಲ, ಈ ಜೀವನದ ನಮ್ಮ ಧ್ಯೇಯವನ್ನು ಹೇಗೆ ಪಡಿಬೇಕು ಅಥವಾ ಧ್ಯೇಯ ಏನು ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ನಿನ್ನ ಅವತಾರ ಅಥವಾ ನೀನೇ ಸ್ವಯಂ ನಮಗೆ ಬಂದು ಹೇಳ್ಕೊಡು ಅಥವಾ ಪ್ರತಿನಿಧಿಯನ್ನು ಕಳಿಸು ಅಂತಂದ್ಬಿಟ್ಟು ಭಗವಂತನಲ್ಲಿ ಮೊರೆ ಇಡ್ತಾರೆ.
ಅದರಿಂದ ಏನಾಗುತ್ತೆ, ಮಾನವ ಸಮಾಜದಲ್ಲಿ ಮಂಗಳಕರವಾದಂಥ ಒಂದು ಕ್ಷಣ ಲಭಿಸುತ್ತೆ. ಅಂದರೆ ಯಾರಾದರೂ ಒಬ್ಬರು ಉನ್ನತವಾಗಿರುವಂಥ ಆತ್ಮ ಈ ಧರೆಗೆ ಇಳಿದು ಬಂತು ಅಂತಂದರೆ ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಲ್ವಾ. ಬೇಕಾದಷ್ಟು ಜನ ಭಗವದ್ ಭಕ್ತರಿದ್ದಾರೆ, ಅವರೆಲ್ಲರೂ ಕೂಡ ಭಗವಂತನ ಪ್ರತಿನಿಧಿಗಳು. ಅವರು ನಮಗೆ ಜೀವನದ ಉದ್ದೇಶ ಏನು, ಮತ್ತು ನಾವು ಅದನ್ನು ಹೇಗೆ ಪಡೆಯೋದು, ಯಾಕೆ ಪಡಿಬೇಕು ಎಲ್ಲವನ್ನ ಹೇಳ್ಕೊಟ್ಟು ನಮ್ಮನ್ನು ಆ ದಾರಿನಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಅವರು ಶ್ರೇಷ್ಠವಾಗಿರುವಂತಹ ಮಕ್ಕಳು. ಇದು ಮಕ್ಕಳನ್ನು ಪಡೆಯೋದಕ್ಕಿರುವಂಥ ಒಂದು ಕಾರಣ ಆಯಿತಾ. ಸುಮ್ಮನೆ ನಮ್ಮ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ನಾವು ಗಂಡ ಹೆಂಡತಿ ಸೇರ್ತೀವಿ, ಅದರಿಂದ ಮಕ್ಕಳನ್ನು ಪಡಿತೀವಿ ಅಷ್ಟೇ ಹೊರತು ಆ ಮಕ್ಕಳು ಉನ್ನತ ಮಟ್ಟದ್ದಾಗಿರುತ್ತೋ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಆದರೆ ಒಳ್ಳೆ ಮಕ್ಕಳನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ರೀತಿ ನೀತಿಗಳಿರುತ್ತೆ, ನಿಯಮಗಳಿರುತ್ತೆ, ಅದೆಲ್ಲ ಧರ್ಮ ಗ್ರಂಥಗಳಲ್ಲಿ ಇರುತ್ತೆ. ಅದಕ್ಕೆ ಗರ್ಭಧಾನ ಸಂಸ್ಕಾರ ಅಂತಲೇ ಹೇಳ್ತಾರೆ. ಅದನ್ನೆಲ್ಲ ಫಾಲೋ ಮಾಡಿದಾಗ ನಮ್ಮಲ್ಲಿ ಉನ್ನತವಾದಂತಹ ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಳ್ಳೆ ಒಬ್ಬ ಮಗು ಈ ಜಗತ್ತಿಗೆ ಬಂದು ಮನುಷ್ಯ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಏನಾದರೂ ಒಂದು ಹೇಳಿಕೊಡುವಂಥದ್ದು, ಅಂದರೆ ಭಗವಂತನ ಪ್ರತಿನಿಧಿನೇ ಸ್ವಯಂ ಬಂದು ಇಲ್ಲಿ ನಮಗೆ ಉದ್ಧಾರಕ್ಕೆ ಏನು ಬೇಕೋ ಅದನ್ನು ಹೇಳ್ಕೊಡ್ತಾರಲ್ಲ, ಆ ರೀತಿಯ ಮಕ್ಕಳನ್ನು ಪಡಿತೀವಲ್ವ, ಇದು ಒಂದು ಕಾರಣ ಆಗಿರುತ್ತೆ ಮಕ್ಕಳನ್ನು ಪಡೆಯೋದಕ್ಕೆ. ಇನ್ನೊಂದು ಕಾರಣ ಏನು ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ.